ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕ್ಯಾಂಪಲ್ಲಿ ರಾಮ್ ಎಲ್ಲರನ್ನ ಚೆಕಪ್ ಮಾಡಿ ಅವರಿಗೆ ಮೆಡಿಸಿನ್ನ ಕೊಡ್ತಾನೆ. ಆಗ ಸಿಸ್ಟರ್ ಬಂದು ಇವತ್ತಿನ ಚೆಕಪ್ ಎಲ್ಲ ಮುಗೀತು, ಇನ್ಯಾರೂ ಬರೋ ಹಾಗಿಲ್ಲ, ಇದಕ್ಕೆ ಒಂದು ಸೈನ್ ಮಾಡಿ ಅಂತಾರೆ. ರಾಮ್ ಸಿಗ್ನೇಚರ್ ಮಾಡಿ ಥ್ಯಾಂಕ್ ಯು ಅಂತಾನೆ. ಆಗ ಪ್ರೇಮ ಬಂದು, ರಾಮ್ ಈಗ ಪೇಷಂಟ್ಸ್ ಎಲ್ಲ ಹೋಗಿದ್ದಾರೆ, ಯಾರೂ ಇಲ್ಲ, ಮತ್ತೆ ನಾನು ನೀನು ಹೀಗೆ ಹೊರಗಡೆ ಸುತ್ತಾಡ್ಕೊಂಡು ಎಲ್ಲ ಜಾಗ ನೋಡ್ಕೊಂಡು ಬರೋಣ ಅಂತಾಳೆ. ನಾವು ಬಂದಿರೋದು ಮೆಡಿಕಲ್ ಕ್ಯಾಂಪ್ಗೆ, ಟೂರ್ಗಲ್ಲ, ಸುಮ್ಮನಿರು ನೀನು ಅಂತಾನೆ ರಾಮ್. ಏನೋ ನೀನು, ಪೇಷಂಟ್ಸ್ ಯಾರೂ ಇಲ್ಲ, ಹೊರಗಿರೋ ಜಾಗ ನೋಡ್ಕೊಂಡು ಬಂದರೆ ನಿನ್ನ ಗಂಟೆನೂ ಹೋಗೋಲ್ಲ, ಬಾರೋ ಇಲ್ಲೇ ಸುತ್ತಮುತ್ತ ಜಾಗ ನೋಡಿಕೊಂಡು ಹೋಗ್ಬರೋಣ ಅಂತಾಳೆ ಪ್ರೇಮ. ಬೇಡ ಅಂದರೆ ಬೇಡ ಅಷ್ಟೇ ಅಂತಾನೆ ರಾಮ್. ಏನೋ ಯಾವಾಗ ನೋಡಿದ್ರು ಬೇಡ ಬೇಡ ಅಂತೀಯ, ಸುಮ್ಮನೆ ಬಾರೋ ನೀನು ಅಂತ ಪ್ರೇಮ ರಾಮ್ನ ಹೇಳ್ಕೊಂಡು ಹೋಗುವಾಗ ಸ್ನೇಹ ರಾಮ್ ಅಂತ ಕೂಗ್ತಾಳೆ. ನೀನು ಎಲ್ಲೂ ಹೋಗೋ ಆಗಿಲ್ಲ, ನೀವು ಬಂದಿರೋದು ನಾನು ಅರೇಂಜ್ ಮಾಡಿರೋ ಮೆಡಿಕಲ್ ಕ್ಯಾಂಪ್ಗಳಿಗೆ ಅಂತ ನೆನಪಿಲ್ವಾ? ಸಾವಿರಾರು ಜನ ಪೇಷಂಟ್ಸ್ ಬರ್ತಿರ್ತಾರೆ, ಅವರಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಒಬ್ಬ ಡಾಕ್ಟರ್ ಆಗಿ ನಿಮಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಕೆಲವರಂತೂ ನಾಚಿಕೆ ಇಲ್ಲದೆ ಬಂದುಬಿಡ್ತಾರೆ, ಆದರೆ ನೀವು ಹಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಈ ಕ್ಯಾಂಪ್ ಬಿಟ್ಟು ಹೋಗಬೇಕು ಅಂದರೆ ನನ್ನ ಪರ್ಮಿಷನ್ ಬೇಕು, ಆ್ಯಂಡ್ ನಾನು ಆ ಪರ್ಮಿಷನ್ ಕೊಡಲ್ಲ ಅಷ್ಟೇ ಅಂತಾಳೆ ಸ್ನೇಹ. ನನ್ನ ಲಿಮಿಟ್ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಇವತ್ತಿನ ಕೆಲಸ ಮುಗ್ದಿದೆ ಅಂತ ಸಿಸ್ಟರ್ ಹೇಳಿದ್ದಾರೆ, ನನ್ನ ಡ್ಯೂಟಿ ಟೈಮ್ ಮುಗ್ದಿದೆ, ನಾನು ಪ್ರೇಮ ಜೊತೆ ಈಗಲೇ ಹೊರಗಡೆ ಹೋಗ್ತಿದ್ದೀನಿ. ಇನ್ಫ್ಯಾಕ್ಟ್ ಪ್ರೇಮ ಕರೆದಾಗ ಬರಲ್ಲ ಅಂತ ಹೇಳಿದ್ದೆ, ಆದರೆ ಈಗ ಹೋಗ್ತಿದ್ದೀನಿ. ನಿನಗೆ ನಿನ್ನ ದುಡ್ಡಿನ ಮದ ಇದ್ದರೆ ಅದನ್ನು ನಿನ್ನ ಹತ್ರ ಇಟ್ಕೊ, ನನಗೆ ನನ್ನದೇ ಆದಂತಹ ಗೌರವ ಸ್ವಾಭಿಮಾನ ಇದೆ. ನೀನು ಬಾಯಿ ಮುಚ್ಕೊಂಡಿದ್ದಿದ್ರೆ ನಾನು ಖಂಡಿತ ಹೋಗ್ತಿರ್ಲಿಲ್ಲ, ಆದರೆ ಈಗ ಪ್ರೇಮನ ಹಿಡ್ಕೊಂಡು ನನ್ನ ಹೆಂಡ್ತಿನ ಕರ್ಕೊಂಡು ಹೋಗೇ ಹೋಗ್ತೀನಿ. ಇದ್ರ ಮೇಲೆ ನಿನಗೆ ಏನು ಮಾಡ್ಕೊಳ್ಳೋಕ್ಕಾಗುತ್ತೋ ಮಾಡ್ಕೊ ಅಂತಾನೆ ರಾಮ್. ಯಾರಾದರೂ ಎಮರ್ಜೆನ್ಸಿ ಪೇಷಂಟ್ ಬಂದರೆ ಏನು ಮಾಡ್ತೀಯಾ? ಅದಕ್ಕೆ ಯಾರು ಜವಾಬ್ದಾರಿ ಅಂತಾಳೆ ಸ್ನೇಹ. ಹಾಸ್ಪಿಟಲ್ಗೆ ಬಂದವರಿಗೆ ಟ್ರೀಟ್ ಮಾಡಿದ್ದೀನಿ ಅಂತ ಸುಳ್ಳು ಹೇಳಿ ದುಡ್ಡು ಇಸ್ಕೊಳ್ಳೋಕ್ಕಾಗುತ್ತೆ? ಇಲ್ಲಿ ಜೂನಿಯರ್ ಡಾಕ್ಟರ್ಸ್ ಇದ್ದಾರಲ್ಲ, ಎಮರ್ಜೆನ್ಸಿ ಬಂದರೆ ಅವ್ರು ನೋಡ್ಕೋತಾರೆ. ಮೋರೆವರ್ ಇಲ್ಲಿ ಎಮರ್ಜೆನ್ಸಿ ಅಂತ ಬಂದರೆ ಟ್ರೀಟ್ ಮಾಡೋಕ್ಕೆ ಎಕ್ವಿಪ್ಮೆಂಟ್ಸ್ ಇಲ್ಲ, ಆಂಬ್ಯುಲೆನ್ಸ್ ಬುಕ್ ಮಾಡಿ ಅವರನ್ನು ದೊಡ್ಡ ಆಸ್ಪತ್ರೆಗೆ ಕಳಿಸ್ಬೇಕಾಗುತ್ತೆ. ನೋಡು, ನಿನಗೆ ಇದೇ ಲಾಸ್ಟ್ ವಾರ್ನಿಂಗ್, ಇನ್ನೊಂದು ಸಲ ನನಗೆ ಆರ್ಡರ್ ಮಾಡೋಕ್ಕೆ ಬಂದರೆ ಚೆನ್ನಾಗಿರಲ್ಲ ಅಂತಾನೆ ರಾಮ್. ಕೇಳಿಸ್ತಾ ಸ್ನೇಹ? ಇನ್ಮೇಲೆ ನನ್ನ ರಾಮ್ಗೆ ಆರ್ಡರ್ ಮಾಡಬೇಡ, ಅವನು ಶಾಂತವಾಗಿದ್ದರೆ ಬೆಣ್ಣೆ, ಕೆಡಿಸಿದ್ರೆ ಬೆಂಕಿ, ಬಿಸಿ ತಟ್ಟಿರ್ಬೇಕಲ್ವಾ, ತಟ್ಟಿರುತ್ತೆ. ರಾಮ್ ನಾವು ಹೊರಡೋಣ ಅಂತಾಳೆ ಪ್ರೇಮ. ಹೊರಡೋಣ ಅಂತಾನೆ ರಾಮ್. ಒಂದು ನಿಮಿಷ ರಾಮ್ ಅಂತ ಪ್ರೇಮ ಸ್ನೇಹನ ಗಾಯನ ಮುಟ್ಟಿ, ಸುಟ್ಟಿರೋ ಗಾಯ ಉರಿತಿರ್ಬೇಕು ಅಲ್ವಾ? ಈಗ ನಾನು ರಾಮ್ ಆಚೆ ಹೋಗ್ತಿರೋದನ್ನು ನೋಡಿ ಇನ್ನೂ ಉರಿದಿರುತ್ತೆ, ಎಲ್ಲ ಸೇರಿಸಿ ಒಟ್ಟಿಗೆ ಮುಲಾಮ್ ಹಚ್ಕೋ, ಟಾಟಾ ಬಾಯ್ ಬಾಯ್ ಅಂತ ಪ್ರೇಮ ರಾಮ್ ಕೈನ ಹಿಡ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಪ್ರೇಮ, ನಿನ್ನನ್ನಂತೂ ನಾನು ಸುಮ್ಮನೆ ಬಿಡೋದಿಲ್ಲ ಕಣೆ ಅಂತಾಳೆ ಸ್ನೇಹ. ಈಚೆ ಕಾವ್ಯಂಗೆ ನಿದ್ರೆಯಿಂದ ಎಚ್ಚರಿಕೆ ಆಗುತ್ತೆ. ಅಯ್ಯೋ, ಬೆಳಿಗ್ಗೆ ಆಗಿ ಹೋಗ್ಬಿಟ್ಟಿದ್ಯಾ, ಯಾಕೆ ಮಹಾದೇವ ನನ್ನ ಎಬ್ಸಿಲ್ಲ? ಮಹಾದೇವ ಮಹಾದೇವ ಅಂತ ಕರೆದು ನನ್ನ ಚೈನು, ಮಹಾದೇವ ಇನ್ನೂ ಬಂದಿಲ್ವಾ? ಅಥವಾ ಬೆಳಿಗ್ಗೆನೇ ಎದ್ದು ಮಿಲ್ಗೆ ಹೊರಟೋದ್ನಾ? ಇಲ್ಲೇ ಇಲ್ಲ, ಬಂದಿದ್ದಿದ್ರೆ ಚೈನ್ ಕೊಡ್ತಿದ್ದ, ಎಲ್ಲೋದ? ಲೇಟ್ ಬೇರೆ ಆಗೋಗಿದೆ, ಮೊದಲು ಫ್ರೆಶಪ್ ಆಗಿ ಮಹಾದೇವನ ಹುಡುಕಬೇಕು ಅಂತ ಹೋಗ್ತಾಳೆ ಕಾವ್ಯ. ಈಚೆ ರಾಮ್ ಮತ್ತು ಪ್ರೇಮ ತೂಗು ಸೇತುವೆ ಮೇಲೆ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾರೆ. ರಾಮ್, ಎಷ್ಟು ಚೆನ್ನಾಗಿದೆ ಅಲ್ವಾ, ಬೀಸ್ತಾ ಇರೋ ಗಾಳಿ ನಮ್ಮಿಬ್ಬರಿಗೆ ಬೀಸ್ತಾ ಇದೆ ಅನಿಸುತ್ತೆ. ನನ್ನೆಲ್ಲ ಕನಸು ಒಂದೊಂದಾಗಿ ಈಡೇರ್ತಿದೆ ಕಣೋ, ಅದಕ್ಕೆ ಹೇಳೋದು, ಅಂದ್ಕೊಂಡಿರೋದು ನೆರವೇರಬೇಕು ಅಂದರೆ ಕನಸು ಕಾಣ್ತಾ ಇರಬೇಕು ಅಂತಾಳೆ ಪ್ರೇಮ. ಹೌದಾ, ನಿನ್ನ ಕನಸಿನ ಲಿಸ್ಟು ಭಾಳ ದೊಡ್ಡದಾಗಿರುತ್ತೆ ಅಲ್ವಾ? ನಿನ್ನ ಕನಸು ಏನೇನು ಅಂತ ನನಗೆ ಹೇಳ್ತೀಯಾ? ಕೇಳೋಕೊಳ್ಳೆ ಕಾಮಿಡಿ ಸ್ಕ್ರಿಪ್ಟ್ ಇದ್ದಾಗಿರುತ್ತೆ ಅಂತಾನೆ ರಾಮ್. ಏನು ನೀನು ನನ್ನ ಕನಸನ್ನು ಕಾಮಿಡಿ ಅಂತ ಹೇಳ್ತಿದ್ಯಾ? ಹಾಗೆಲ್ಲ ಹೇಳ್ಬೇಡ ಅಂತಾಳೆ ಪ್ರೇಮ. ಸಾರಿ, ಅದೇನು ಹೇಳು ಅಂತಾನೆ ರಾಮ್. ಮೊದಲನೇ ಕನಸು ನಿನ್ನ ಮದುವೆ ಆಗಬೇಕು ಅನ್ನೋದು, ಇವಾಗ ಮದುವೆ ಆಗಿದ್ದೀನಿ. ಎರಡನೇ ಕನಸು ಹೀಗೆ ನಿನ್ನ ಜೊತೆ ಪ್ರಪಂಚ ಸುತ್ತಬೇಕು ಅನ್ನೋದು, ಮೊನ್ನೆ ಬೆಂಗಳೂರಿಗೆ ಹೋಗಿದ್ವಿ, ಈಗ ಇಲ್ಲಿಗೆ ಬಂದಿದ್ದೀವಿ. ಮೂರನೇ ಕನಸು ಅಂತ ನಾಚ್ಕೋತಾಳೆ ಪ್ರೇಮ. ಪ್ರೇಮ, ಏನದು ಮೂರನೇದು ಅಂತ ರಾಗ ಕರೆಕ್ಟಾಗಿ ಹೇಳು ಅಂತಾನೆ ರಾಮ್. ಮೂರನೇದ ನನ್ನ ಕಂಕ್ಳಲ್ಲಿ ಒಂದು ಮಗು, ನಿನ್ನ ಕೈಯಲ್ಲಿ ಒಂದು ಮಗು, ಆಮೇಲೆ ಮಗದೊಂದು ಮಗು ಅಂತಾಳೆ ಪ್ರೇಮ. ಏನು, ಶಿಶುವ ನಡೆಸಬೇಕು ಅಂತ ಅಂದ್ಕೊಂಡಿದ್ಯಾ ಹೇಗೆ ಅಂತಾನೆ ರಾಮ್. ಆ ಪುಟ್ಟ ಪುಟ್ಟ ಮಕ್ಕಳ ಜೊತೆ ನಮ್ಮದೇ ಆದ ಸಂಸಾರ, ಈ ಥರ ಜೊತೆಯಾಗಿರೋದು ಎಷ್ಟು ಚೆನ್ನಾಗಿರುತ್ತಲ್ವಾ? ಇದೊಂದು ನನಸಾಗಬೇಕು ಕಣೋ ಅಂತಾಳೆ ಪ್ರೇಮ. ನಿನಗೆ ನಿನ್ನ ಕನಸುಗಳೇ ಬಹಳ ಮುಖ್ಯ ಅಲ್ವಾ? ಅದಕ್ಕೆ ತಾನೇ ಸುಳ್ಳು ಹೇಳಿ ನನ್ನ ಮದುವೆ ಆಗಿದ್ದು, ನಿನ್ನೆಲ್ಲ ಕನಸನ್ನು ಸಾಧಿಸ್ಕೊಂಡೆ ಅಲ್ವಾ ಅಂತಾನೆ ರಾಮ್. ಆಗ ರಾಮ್, ನಾನು ಸುಳ್ಳು ಹೇಳಿದ್ದು ತಪ್ಪಿರ್ಬೋದು, ಆದರೆ ನನ್ನೆಲ್ಲ ಕನಸುಗಳಲ್ಲೂ ನೀನು ನನ್ನ ಜೀವನದ ಮುಖ್ಯ ಭಾಗವಾಗಿದೆಯಾ? ನಾನು ಸ್ನೇಹಿತರ ನಿನಗೆ ಮೋಸ ಮಾಡಿದರೆ ನನ್ನ ಸ್ವಾರ್ಥಿ ಅನ್ಬೋದಿತ್ತು, ಆದರೆ ನಾನು ಹಾಗಲ್ವೇ ಅಂತಾಳೆ. ಹೌದೌದು ಅಂತಾನೆ ರಾಮ್. ನಮ್ಮ ಪುಟ್ಟ ಮಕ್ಕಳು, ನಮ್ಮ ಸಂಸಾರ, ನಮ್ಮಿಬ್ಬರಿಗೂ ತಲೆ ಕೂದಲೆಲ್ಲ ಬೆಳಗಾಗೋ ತನಕ ನಾವು ಹೀಗೆ ಕೈ ಹಿಡ್ಕೊಂಡು ಜೊತೆಯಾಗಿರಬೇಕು, ಅದೇ ನನ್ನ ಕೊನೆ ಕನಸು ಅಂತಾಳೆ ಪ್ರೇಮ. ನೀನು ಜಾಸ್ತಿ ಇಮೋಷ್ನಲ್ ಆಗಬೇಡ, ನೀನು ಈ ರೀತಿ ಮಾತಾಡ್ತಿದ್ರೆ ನಾನು ಕ್ಯಾಂಪ್ಗೆ ಕರ್ಕೊಂಡು ಹೋಗ್ತೀನಿ ಅಷ್ಟೇ ಅಂತಾನೆ ರಾಮ್. ಮಾತಾಡಲ್ಲ, ಗಪ್ ಚುಪ್. ಅಲ್ಲಿ ನೋಡು ರಾಮ್, ತೆಪ್ಪ ಅಣ್ಣನ ಕೇಳಿ ಒಂದೇ ಒಂದು ರೌಂಡ್
ರೌಂಡು ತೆಪ್ಪದಲ್ಲಿ ಹೋಗೋಣ ಅಂತಾಳೆ ಪ್ರೇಮ. ಪ್ರೇಮ ಬೇಡ ಅಂತಾನೆ ರಾಮ್. ಹೋಗೋ ನೀನೊಬ್ಬ ಅಂತ ಪ್ರೇಮ ಓಡ್ತಾಳೆ. ರಾಮ್ ಕೂಡ ಅವಳ ಹಿಂದೆನೇ ಓಡ್ತಾನೆ. ಆಗ ಸ್ನೇಹ ಅಲ್ಲಿಗೆ ಎಂಟ್ರಿ ಕೊಟ್ಟು ಅವರಿಬ್ಬರನ್ನ ನೋಡ್ತಾ, ಲೈಫನ್ನು ಎಷ್ಟು ಎಂಜಾಯ್ ಮಾಡ್ತಿದ್ಯಲ್ಲ ನೀನು. ನನ್ನ ಕನಸುಗಳನ್ನೆಲ್ಲ ಹಾಳು ಮಾಡಿ ನೀನು ಕನಸು ಕೊಟ್ಕೋತಾ ಇದೆಯಾ. ಯಾರ ಕನಸು ನನಸಾಗೋದಕ್ಕೂ ನಾನು ಬಿಡಲ್ಲ ಕಣೆ, ಬಿಡಲ್ಲ ಅಂತಾನೆ ಸ್ನೇಹ. ಈಚೆ ಕಾವ್ಯ ಫ್ರೆಶಪ್ ಆಗಿ ಹೊರಗಡೆ ಬಂದು ಮಹಾದೇವ ಅಂತ ಕರೀತಾ, ಮಹಾದೇವನ ಕಾರು ಕೂಡ ಕಾಣಿಸ್ತಿಲ್ವಲ್ಲ, ಹಾಗಾದರೆ ಅವನು ರಾತ್ರಿ ಹೋದವನು ವಾಪಸ್ ಬಂದೇ ಇಲ್ವಾ, ಎಲ್ಲೋದ ಅಂತ ಅವನಿಗೆ ಕಾಲ್ ಮಾಡಿದರೆ ಸ್ವಿಚ್ ಆಫ್ ಅಂತ ಬರುತ್ತೆ. ಸಿದ್ದು 1 ನಿಮಿಷ ಬಾ ಅಂತ ಕೆಲಸದವನ್ನ ಕರೆದು ಮಹಾದೇವನ್ನ ಎಲ್ಲಾದರೂ ನೋಡಿದ್ರ, ಅವನ ಕಾರ್ ಎಲ್ಲೂ ಕಾಣಿಸ್ತಿಲ್ಲ ಅಂತಾಳೆ ಕಾವ್ಯ. ನಾನು ನೋಡಿಲ್ಲ ಅಮ್ಮೋರೆ, ನಾನು ಬೆಳಿಗ್ಗೆ 4 ಗಂಟೆ ಕೆಲಸಕ್ಕೆ ಬಂದಾಗ್ಲೂ ಕಾರ್ ಇರಲಿಲ್ಲ. ಯಾಕಮ್ಮೋರೆ ಏನಾಯಿತು ಅಂತಾನೆ ಸಿದ್ದು. ಏನಿಲ್ಲ ನೀನು ಹೋಗು ಅಂತಾಳೆ ಕಾವ್ಯ. ಅಯ್ಯೋ ದೇವ್ರೆ, ಮಹಾದೇವ ಕಾಣಿಸ್ತಿಲ್ಲ 4 ಗಂಟೆಯಿಂದನೂ ಅಂದರೆ ರಾತ್ರಿಯಿಂದನೂ ಅವನ ಮನೆಗೆ ಬಂದೇ ಇಲ್ವಾ. ಯೂಶ್ವಲಿ ಅವನ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋದಿಲ್ಲ. ಏನಾಗಿರ್ಬೋದು. ಚೇಚೆ ಇಲ್ಲ, ಏನೂ ಆಗಿರಲ್ಲ ಅಂತ ಕಾವ್ಯ ಪಾನಿಪುರಿ ತಿಂದಿದ್ದ ಅಜ್ಜಿ ತಾತನ ಅಂಗಡಿ ಹತ್ರ ಬಂದು, ಅಜ್ಜಿ ತಾತ ಅಂತಾಳೆ. ಯಾಕೆ ಇಷ್ಟೊಂದು ಸುಸ್ತಾಗಿದ್ಯಾ, ಬೆಳಿಗ್ಗೆನೆ ಬಂದಿದ್ಯಾ, ಏನಾಯಿತು ಅಂತಾರೆ ಅಜ್ಜಿ. ಸುಶೀಲಾ, ಮಗು ಆಯಾಸ ಪಡ್ತಿದೆ, ಮೊದಲು ಒಂದು ಚಮ್ ನೀರು ಕೊಡು ಅಂತಾರೆ ತಾತ. ಪರವಾಗಿಲ್ಲ ತಾತ, ಏನೂ ಇಲ್ಲ. ಮಹಾದೇವ ನಿನ್ನೆ ರಾತ್ರಿ ಏನಾದರೂ ಇಲ್ಲಿ ಬಂದಿದ್ನಾ, ಅದು ನನ್ನ ಚೈನ್ ಕಳೆದೋಗಿತ್ತು, ಇಲ್ಲೇನಾದರೂ ಬಿಟ್ಟು ಹೋಗಿದ್ನಾ ಅಂತ ಅವನು ಅದನ್ನು ಹುಡ್ಕೊಂಡು ಇಲ್ಲಿಗೇನಾದರೂ ಬಂದಿದ್ನಾ ಅಂತಾಳೆ ಕಾವ್ಯ. ಹೌದು ಬಂದಿದ್ದ, ಅಲ್ಲಿ ಇಲ್ಲಿ ಹುಡುಕಾಡ್ದ, ಆಗೋ ಅಲ್ಲಿ ಸಿಕ್ತು ಅಂತ ತುಂಬ ಖುಷಿಪಟ್ಟ ಅಂತಾರೆ ತಾತ. ಚೈನ್ ಸಿಕ್ತಾ ತಾತ, ಮತ್ತೆ ಅವನು ಇಲ್ಲಿಂದ ಎಲ್ಲಿಗೆ ಹೋದ ಅಂತಾಳೆ ಕಾವ್ಯ. ಯಾಕಮ್ಮ ಹಾಗೆ ಕೇಳ್ತಿದ್ಯಾ ಅಂತಾರೆ ಅಜ್ಜಿ. ಅಜ್ಜಿ ಅವನು ಇನ್ನೂ ಮನೆಗೆ ಬಂದಿಲ್ಲ ಅಜ್ಜಿ ಅಂತಾಳೆ ಕಾವ್ಯ. ಇದೇನು ಮಗಳೇ ಹೀಗೆ ಹೇಳ್ತಿದ್ಯಾ, ಚೈನ್ ಸಿಕ್ಕಿದ ತಕ್ಷಣ ತುಂಬ ಖುಷಿಯಾದ, ಇದು ನನ್ನ ಹೆಂಡತಿ ಕೊಡಬೇಕು, ಅದಕ್ಕೋಸ್ಕರ ಅವಳು ಅಳ್ತಿದ್ದಾಳೆ ಅಂದ್ಬಿಟ್ಟು ಹೋದವನು ಅಂತಾರೆ ಅಜ್ಜಿ. ಆಗ ಕಾವ್ಯ ಶಾಕ್ನಿಂದ, ಇಲ್ಲ ಅಜ್ಜಿ, ಮಹಾದೇವ ಇನ್ನೂ ಮನೆಗೆ ಬಂದಿಲ್ಲ, ರಾತ್ರಿ ಹೋದವನು ಎಲ್ಲಿಗೆ ಹೋಗಿದ್ದಾನೆ ಅಂತಲೂ ಗೊತ್ತಾಗ್ತಿಲ್ಲ ಅಜ್ಜಿ. ಫೋನ್ ಮಾಡಿದರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ, ಇಲ್ಲಿಂದ ಹೋದವನು ಎಲ್ಲಿಗೆ ಹೋದ ಅಂತಲೇ ಗೊತ್ತಾಗ್ತಿಲ್ಲ ಅಂತ ಕಾವ್ಯ ಅಳ್ತಾಳೆ. ನೋಡು, ಇಂಥ ಟೈಮಲ್ಲಿ ನೀನು ಆತಂಕ ಪಡಬಾರ್ದು, ಅವನಿಗೆ ಏನೋ ಕೆಲಸ ಬಂದಿರುತ್ತೆ, ಹೋಗಿರ್ತಾನೆ, ಮುಗಿಸ್ಕೊಂಡು ಬರ್ತಾನೆ ಅಂತಾರೆ ಅಜ್ಜಿ. ಇಲ್ಲ, ಏನೋ ಸಮಸ್ಯೆ ಆಗಿದೆ ಅನ್ನಿಸ್ತಿದೆ, ಏನೋ ಅನಾಹುತ ಆಗಿದೆ ದೇವ್ರೆ ಅಂತ ಕಾವ್ಯ ಯೋಚನೆ ಮಾಡ್ತಾಳೆ. ಈಚೆ ಪ್ರೇಮ ಮತ್ತು ರಾಮ್ ತೆಪ್ಪದಲ್ಲಿ ಹೋಗ್ತಾರೆ. ವಾವ್, ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗ್ತಿದೆ ಕಣೋ, ಈ ತೆಪ್ಪ ನೋಡು, ಗಾಳಿ ನೀರು, ಅಯ್ಯಯ್ಯೋ ಹೇಳೋಕ್ಕಾಗ್ತಿಲ್ಲ ಅಂತ ಪ್ರೇಮ ಕೂಗ್ತಾಳೆ. ಪ್ರೇಮ, ನಿಧಾನಕ್ಕೆ ಕೂಗೆ, ತೆಪ್ಪ ಓಡಿಸೋನು ಏನು ಅಂದ್ಕೊಳ್ಳಲ್ಲ ಅಂತಾನೆ ರಾಮ್. ಯಾಕೋ ಕೂಗಬಾರ್ದು, ಇವತ್ತು ನನ್ನ ಜೀವನದಲ್ಲಿ ಮರೆಯೋಕ್ಕಾಗದೆ ಇರೋ ಕ್ಷಣ ಗೊತ್ತಾ, ಇಂಥ ಟೈಮಲ್ಲಿ ಖುಷಿ ಪಡದೆ ಇನ್ಯಾವಾಗ ಖುಷಿ ಪಡೋಕ್ಕಾಗುತ್ತೆ. ನೀನು ಹ್ಞೂ ಅಂತ ಕೂತ್ಕೋ, ಬಿಡೋ ಹಲ್ಲು ಅಂತ ಅವನಿಗೆ ನೀರನ್ನು ಹಾಕ್ತಾಳೆ ಪ್ರೇಮ. ರಾಮ್ ಕೂಡ ಪ್ರೇಮ್ಗೆ ನೀರನ್ನು ಹಾಕ್ತಾನೆ. ಇಬ್ಬರು ಖುಷಿಯಿಂದ ನಗ್ತಾ ಕೂಗ್ತಾರೆ. ರಾಮ್, ಇವತ್ತು ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂದರೆ ಇದಕ್ಕೆ ಕಾರಣ ಅತ್ತೆಗೊಂದು ಅವರಿಗೆ ಫೋನ್ ಮಾಡಿಕೊಡೋ, ಏನು ಮಾಡ್ತಿದ್ದೀವಿ ಅಂತ ತೋರಿಸೋಣ ಅಂತಾಳೆ ಪ್ರೇಮ. ಏನು ಬೇಡ, ಸುಮ್ಮನಿರು ನೀನು ಅಂತಾನೆ ರಾಮ್. ಯಾಕೋ ಬೇಡ, ಅವರಿಗೂ ಗೊತ್ತಾಗಲಿ ರಾಮ್ ತನ್ನ ಹೆಂಡ್ತಿನ ಎಷ್ಟು ಚೆನ್ನಾಗಿ ನೋಡ್ಕೋತಾನೆ ಅಂತಾಳೆ ಪ್ರೇಮ. ಆಗ ರಾಮ್ ವಿಡಿಯೋ ಕಾಲ್ ಮಾಡಿ ಪ್ರೇಮ ಕೊಡ್ತಾನೆ. ಪ್ರೇಮ, ಎಲ್ಲಿದೆಯಾ, ಏನು ವಿಡಿಯೋ ಕಾಲ್ ಮಾಡ್ತಿದ್ಯಾ ಅಂತಾರೆ ಕಲ್ಯಾಣಿ. ಇಲ್ಲಿ ನೋಡಿ ನಾವು ಎಲ್ಲಿದ್ದೀವಿ ಅಂತ ಅತ್ತೆ, ನಾವು ಕೆರೆ ಮಧ್ಯೆ ತೆಪ್ಪದಲ್ಲಿದ್ದೀವಿ, ಎಷ್ಟು ಮಜವಾಗಿದೆ ಗೊತ್ತಾ, ಇಲ್ಲಿ ನೋಡಿ ತೆಪ್ಪ ಹೇಗಿದೆ ಅಂತ. ನಾನು ರಾಮ್ ಇಲ್ಲೇ ಇರೋದು ಅಂತಾಳೆ ಪ್ರೇಮ, ಜಾಗ ತುಂಬ ಚೆನ್ನಾಗಿದೆ ಅಮ್ಮ, ನನಗಂತೂ ತುಂಬ ಖುಷಿ ಆಯಿತು. ರಾಮ್ಗೆ ಫೋನ್ ಕೊಡು ಅಂತಾರೆ ಕಲ್ಯಾಣಿ. ಹಾಯ್ ದೊಡ್ಡಮ್ಮ ಅಂತಾನೆ ರಾಮ್. ಯಾಕೋ ಸಪ್ಪಗಿದೆಯಾ, ಏನಾಯಿತೋ, ಯಾಕೋ ದೊಡ್ಡಮ್ಮನ ಮೇಲೆ ಕೋಪನಾ ಅಂತಾರೆ ಕಲ್ಯಾಣಿ. ಹಾಗೇನಿಲ್ಲ ದೊಡ್ಡಮ್ಮ, ಸೊಸೆ ಬಂದಮೇಲೆ ಮಗನ ಮೇಲೆ ಎಲ್ಲಿ ಪ್ರೀತಿ ಕಡಿಮೆ ಆಯಿತು ಅಂತ ಅಷ್ಟೇ, ಬರೀ ಯಾವಾಗಲೂ ಇವಳಿಗೆ ಸಪೋರ್ಟ್ ಮಾಡ್ತಾ ಇರ್ತೀರಾ ನೀವು ಅಂತಾನೆ ರಾಮ್. ಹಾಗೆಲ್ಲ ಏನೂ ಇಲ್ಲ, ನನಗೆ ಇಬ್ಬರ ಮೇಲೂ ಪ್ರೀತಿ ಇದೆ ರಾಮ್, ಮದುವೆ ಆದಾಗಿಂದ ನೀವಿಬ್ಬರು ಎಲ್ಲೂ ಹೋಗೇ ಇಲ್ಲ, ಅದಕ್ಕೆ ಈ ನೆಪದಲ್ಲಿ ಒಟ್ಟಿಗಿರಲಿ ಅಂತ ಪ್ರೇಮನ ಅಲ್ಲಿ ಕಳಿಸ್ದೆ ಅಂತಾರೆ ಕಲ್ಯಾಣಿ. ನಾವು ಬೆಂಗಳೂರಿಗೆ ಹೋದಾಗಲೂ ಇದೇ ಥರ ಹೇಳಿದ್ರಿ ನೀವು ಅಂತಾನೆ ರಾಮ್. ನಾಳೆ ಕಾಶ್ಮೀರಕ್ಕೆ ಹೋದಾಗಲೂ ಅತ್ತೆ ಅದನ್ನೇ ಹೇಳ್ತಾರೆ ಅಂತಾಳೆ ಪ್ರೇಮ. ನೋಡಿದ್ರಾ ಹೇಗೆ ಆಡ್ತಾಳೆ ಅಂತ, ಮರದ ಮೇಲಿರೋ ಕೋತಿನ ಕಂಟ್ರೋಲ್ ಮಾಡ್ಬೋದು, ಇವಳನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ನನಗೆ ಅಂತಾನೆ ರಾಮ್. ಹಾಗೇನಿಲ್ಲ ರಾಮ್, ಪ್ರೇಮಂಗೆ ನಿನ್ನ ಜೊತೆ ಇದ್ದರೆ ಸ್ವರ್ಗ ಇದ್ದ ಹಾಗೆ, ಅದಕ್ಕೆ ಖುಷಿಯಲ್ಲಿ ಹಾರಾಡ್ತಿದ್ದಾಳೆ. ಪ್ರೇಮಂಗೆ ಅಲ್ಲಿರೋ ಜಾಗನೆಲ್ಲ ತೋರಿಸು, 1-2 ದಿನ ತಡವಾದರೂ ಪರವಾಗಿಲ್ಲ, ಅಲ್ಲೇ ಇದ್ಬಾ, ಏನೂ ತೊಂದರೆ ಇಲ್ಲ ಆಯಿತಾ ಅಂತಾರೆ ಕಲ್ಯಾಣಿ. ನೀವು ಈ ಥರ ಸಪೋರ್ಟ್ ಮಾಡೇ ಅವಳು ಹೀಗೆ ಆಡ್ತಿರೋದು ಅಂತಾನೆ ರಾಮ್. ಆಗ ಪ್ರೇಮ, ಕೊಡ ಇಲ್ಲಿ ಅಂತ ಫೋನ್ ತಗೊಂಡು, ಅತ್ತೆ ಈ ಜಾಗ ತುಂಬ ಚೆನ್ನಾಗಿದೆ, ಮುಂದಿನ ಸಲ ಕಾವ್ಯ ಮಹಾದೇವ ಅವರಿಗೆ ಇಲ್ಲಿಗೆ ಕಳಿಸೋಣ ಅಂತಾಳೆ ಪ್ರೇಮ. ಆಯಿತು, ನಾನು ಮತ್ತೆ ಫೋನ್ ಮಾಡ್ತೀನಿ, ಬಾಯ್, ಹುಷಾರು ಅಂತ ಕಾಲ್ ಕಟ್ ಮಾಡ್ತಾರೆ ಕಲ್ಯಾಣಿ. ಈಚೆ ಪ್ರೇಮ, ಐ ಲವ್ ಯು ರಾಮ್, ನಾನಿನ್ನ ತುಂಬ ಪ್ರೀತಿಸ್ತೀನಿ ಅಂತ ಕೂಗ್ತಾಳೆ. ಪ್ರೇಮ, ಯಾರಾದರೂ ಕೇಳಿಸ್ಕೊಂಡ್ರೆ ಏನೇ ಅಂತಾನೆ ರಾಮ್. ಕೇಳಿಸ್ಕೊಳ್ಳಿ ಬಿಡೋ ಅಂತ ಪ್ರೇಮ ರಾಮ್ ಅಂತ ಕೂಗ್ತಾಳೆ ಪ್ರೇಮ. ಈಚೆ ಮೇಲ್ಗಡೆ ನಿಂತ್ಕೊಂಡು ಸ್ನೇಹ ಅವರನ್ನೇ ಸಿಟ್ಟಿಂದ ನೋಡ್ತಾಳೆ. ಈಚೆ ಶ್ರೀಧರ್
ಪೇಪರ್ ಓದ್ತಾ ಸೋಫಾ ಮೇಲೆ ಕೂತಿರ್ತಾರೆ. ಆಗ ಕಲ್ಯಾಣಿ ಬಂದು, ಶ್ರೀಧರ್, ಬೆಳಿಗ್ಗೆಯಿಂದ ಮಹಾದೇವ್ ಎಲ್ಲೂ ಕಾಣಿಸ್ತಾನೇ ಇಲ್ಲ, ನೀನೇನಾದರೂ ನೋಡಿದ್ರಾ? ಅವನು ಏನಾದರೂ ಇಷ್ಟು ಬೇಗ ಮಿಲ್ಲಿಗೆ ಹೋದ್ನಾ ಅಂತಾರೆ ಕಲ್ಯಾಣಿ. ಬೆಳಿಗ್ಗೆಯಿಂದ ಮಹಾದೇವನ ನಾನು ನೋಡೇ ಇಲ್ಲ ಅತ್ತಿಗೆ. ರಾತ್ರಿ ಕಾವ್ಯ ಮಹಾದೇವ ಆಚೆ ಹೋಗಿ ಬರ್ತೀವಿ ಅಂತ ಹೋದರು, ಬಹುಶಃ ಇನ್ನೂ ಬಂದಿರಲಿಕ್ಕಿಲ್ಲ ಅಂತಾರೆ ಶ್ರೀಧರ್. ಏನು ಹೀಗೆ ಹೇಳ್ತಿದ್ದೀರಾ ನೀವು? ನಾನು ಬೆಳಿಗ್ಗೆ ತಾನೇ ಕಾವ್ಯನ ನೋಡಿದೆ. ಮಹಾದೇವ ಬಗ್ಗೆ ಕೇಳೋಣ ಅಂದರೆ ಅವಳು ಈಗ ಇಲ್ಲ ಅಂತಾರೆ ಕಲ್ಯಾಣಿ. ಮಹಾದೇವ ಮಿಲ್ಲಿಗೆ ಹೋಗಿರಬೇಕು, ಒಂದು ನಿಮಿಷ ಇರಿ ವಿಚಾರಿಸ್ತೀನಿ ಅಂತ ಫೋನ್ ತಗೋತಾರೆ ಶ್ರೀಧರ. ಆಗ ಕಾವ್ಯ ಬಂದು, ಅತ್ತೆ, ಮಹಾದೇವ ಏನಾದರೂ ಮನೆಗೆ ಬಂದ ಅಂತಾಳೆ. ಇಲ್ಲಮ್ಮ, ನೀನು ಮಹಾದೇವ ರಾತ್ರಿ ಎಲ್ಲೋ ಆಚೆ ಹೋಗಿದ್ರಿ ಅಂತ ನಿಮ್ಮ ಮಾವ ಈಗ ತಾನೇ ಹೇಳ್ತಾ ಇದ್ರು ಅಂತಾರೆ ಕಲ್ಯಾಣಿ. ರಾತ್ರಿ ಹೋದವನು ವಾಪಸ್ ಬಂದೇ ಇಲ್ಲ ಅಂತ ಅವನ್ನ ಹುಡ್ಕೊಂಡು ಹೋಗಿದ್ದೆ ಅಂತಾಳೆ ಕಾವ್ಯ. ಅಲ್ಲಮ್ಮ, ನೀನು ಬಂದಿದ್ಯಾ, ಅವನು ಬಂದಿಲ್ಲ ಅಂದರೆ ಏನರ್ಥ ಅಂತಾರೆ ಶ್ರೀಧರ್. ಅಲ್ಲಮ್ಮ ಕಾವ್ಯ, ಮಧ್ಯರಾತ್ರಿಯಲ್ಲಿ ನೀವಿಬ್ಬರು ಎಲ್ಲಿಗೆ ಹೋಗಿದ್ರಿ ಅಂತಾರೆ ಕಲ್ಯಾಣಿ. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಮಧ್ಯರಾತ್ರಿ ಪಾನಿಪುರಿ ತಿನ್ನಬೇಕು ಅಂತ ಮಹಾದೇವನ ಆಚೆ ಕರ್ಕೊಂಡು ಹೋದೆ. ವಾಪಸ್ ಬರಬೇಕಾದ್ರೆ ನನ್ನ ಫೇವ್ರೆಟ್ ಚೈನು, ಟೀಚರ್ ಕೊಟ್ಟಿದ್ದ ಚೈನು ಕಾಣಿಸ್ತಾ ಇರಲಿಲ್ಲ. ಅದಕ್ಕೆ ಅದನ್ನು ತಗೊಂಡು ಬರಬೇಕು ಅಂತ ಅಂದೆ. ನಾನು ಒಬ್ಬನೇ, ಇಬ್ಬರು ಹೊರಟಿದ್ವಿ. ಆಗ ಅವನು, ನೀನು ಇಲ್ಲೇ ಇರು, ತುಂಬ ಲೇಟಾಗಿದೆ, ನಾನು ಒಬ್ಬನೇ ಹೋಗಿ ತಗೊಂಡು ಬರ್ತೀನಿ ಅಂತ ಹೇಳೋದ. ಆಮೇಲಿಂದ ಅವನು ಕಾಣಿಸ್ತಿಲ್ಲ ಅತ್ತೆ ಅಂತ ಅಳ್ತಾಳೆ ಕಾವ್ಯ. ಎಲ್ಲಿದ್ದಾನೆ ಅಂತ ಫೋನ್ ಮಾಡಿ ವಿಚಾರಿಸಿಲ್ವಾ ಅಂತಾರೆ ಶ್ರೀಧರ್. ಫೋನ್ ಮಾಡಿದೆ, ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಈಗ ತಾನೇ ನಾನು ಪಾನಿಪುರಿ ಅಂಗಡಿ ಹತ್ರನೂ ಹೋಗಿ ಬಂದೆ. ಅವ್ರು ಹೇಳೋ ಪ್ರಕಾರ ಅವ್ನು ನಿನ್ನೆನೇ ಹೋಗಿದ್ನಂತೆ, ಅಲ್ಲಿ ಚೈನ್ ತಗೊಂಡು ಬಂದಿದ್ನಂತೆ. ಆದರೆ ಅವನು ಚೈನ್ ತಗೊಂಡು ಎಲ್ಲಿಗೆ ಹೋದ್ನೋ ಗೊತ್ತಾಗ್ತಿಲ್ಲ ಮಾವ, ತುಂಬ ಭಯ ಆಗ್ತಿದೆ ಅಂತ ಅಳ್ತಾಳೆ ಕಾವ್ಯ. ಅದನ್ನು ಈಚೆ ಕಿಟ್ಟಿ ಮತ್ತು ಮಹೇಶ್ವರಿ ಕೇಳಿಸ್ಕೊತಾ, ಏನಕ್ಕ ಇದು ಹೊಸ ಸುದ್ದಿ ಕೇಳಿಸ್ಕೊಂಡ್ಯಾ ಅಂತಾನೆ ಕಿಟ್ಟಿ. ಕೇಳಿಸ್ಕೊಂಡೆ, ರಾತ್ರಿಯಿಂದ ಮಹಾದೇವನು ಮನೆಗೆ ಬಂದಿಲ್ಲ, ಅವನ ಮೊಬೈಲು ಸ್ವಿಚ್ ಆಫ್ ಆಗಿದೆ ಅಂದರೆ ಒಳ್ಳೆ ಸುದ್ದಿನೇ ಇರಬೇಕಲ್ವಾ ಅಂತಾರೆ ಮಹೇಶ್ವರಿ. ಈಚೆ ಪ್ರೇಮ, ಈ ಜಾಗ ನೋಡು ಎಷ್ಟು ಚೆನ್ನಾಗಿದೆ ಅಂತಾಳೆ. ಆಗ ಎಡವಿ ಬೀಳ್ತಾಳೆ. ರಾಮ್, ಕಾಲು ಉಳುಕಿದೆ ಕಣೋ ಅಂತಾಳೆ. ನೀನು ಈ ಜಾಗ ನೋಡಬೇಕಲ್ವಾ, ಸರಿ ಬಾ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ರಾಮ್ ಪ್ರೇಮನ ಎತ್ಕೊಂಡು ಹೋಗ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.